AI becomes GI, Genius Intelligence. Do not be surprised. ಸದ್ಯಕ್ಕೆ ಜೀನಿಯಸ್ ಯಾವುದು ಅಂದರೆ ನಮ್ಮ ಮೆದುಳು. ಎಲ್ಲ AI ಅನ್ನು ಬೀಟ್ ಮಾಡುವ ತಾಕತ್ತಿದೆ, ಆದರೆ ಅದನ್ನಷ್ಟು ಬಳಸಲ್ಲ. ಅದೇ ಸಮಸ್ಯೆ ಆಗಿದೆ. ಪಟಾಕಿ ಮಾರ್ನಿಂಗ್ ಶ್ರುತಿ. EVM ಬಗ್ಗೆ ಮಾತಾಡೋಣ. ನಮಗೆ ಕೋಮಾ ಸ್ಕೋರ್ಗೆ ಕಾನ್ಶಿಯಸ್ನೆಸ್ಗೆ EVMಗೆ ಹೆಂಗೆ ಸಂಬಂಧ ಇದೆ ಅಂತ ನಾನು ಇವಾಗ ಎಕ್ಸ್ಪ್ಲನೇಷನ್ ಕೊಡ್ತೀನಿ. E ಅಂದ್ರೆ ಐಸ್ ಅಂದ್ರೆ ಕಣ್ಣು, ವಿ ಅಂದ್ರೆ ವರ್ಬಲ್ ರೆಸ್ಪಾನ್ಸ್, ವರ್ಬಲ್ ಅಂದ್ರೆ ಮಾತಾಡೋದು, ಎಂ ಅಂದ್ರೆ ಮೋಟರ್ ರೆಸ್ಪಾನ್ಸ್, ಇಲ್ಲ ಕೈ ಕಾಲು ಅಲ್ಲಾಡ್ಸೋದು. ಇವಾಗ ತುಂಬಾ ಜ್ಞಾನ ಇಲ್ಲದೆ ಇದ್ದ ಕಣ್ಣೇ ಬಿಡಲ್ಲ, ಇಲ್ಲದ ಕಣ್ ಬಿಟ್ಟು ಹೆಚ್ಚಾಗಿದೆ ನೋಡ್ತೀವಲ್ಲ ಅದೇ ತರ. ವರ್ಸ್ಟ್ ಮೋಟರ್ ರೆಸ್ಪಾನ್ಸ್ ಅಂದ್ರೆ ಏನು ರೆಸ್ಪಾನ್ಸ್ ಇಲ್ಲ. ನಾವು ಆಕ್ಟಿವ್ ಆಗಿದ್ದಾಗ ಬೆಸ್ಟ್ ಸ್ಕೋರ್ 15, ವರ್ಸ್ಟ್ ಅಂದ್ರೆ 3. ಸೊ ಇವಾಗ ಹೆಡ್ ಇಂಜರಿ ಪೇಷಂಟ್ ಆಗ್ಲಿ, ಸ್ಟ್ರೋಕ್ ಪೇಷಂಟ್ ಆಗ್ಲಿ, ಏನು ಬ್ರೈನ್ ಕಂಡೀಷನ್ ಬಂದಾಗ ನಾವು ಈ ಸ್ಕೋರ್ ಮೂಲಕ ಜ್ಞಾನ ಪರಿಸ್ಥಿತಿ ನಮಗೆ ಅರ್ಥ ಆಗತ್ತೆ. ಅದ್ರ ಪ್ರಕಾರ ಎಷ್ಟು ಮಟ್ಟಿಗೆ ಬ್ರೈನ್ ಕೆಲಸ ಮಾಡ್ತಲ್ಲ ಅಂತ ಗೊತ್ತಾಗತ್ತೆ ನಮಗೆ. ಒಂದು ಲೆವೆಲ್ಗೆ ಇನ್ನು ಉಳಿತಾನೋ ಉಳಿಯಲ್ವೋ, ಉಳ್ಕೊಂಡ್ರೆ ಜ್ಞಾನ ಬರುತ್ತಾ ಜ್ಞಾನ ಬರಲ್ವಾ, ಇದೆಲ್ಲ ಪ್ರಶ್ನೆಗಳು ಉತ್ತರ ಕೊಡ್ಲಿಕ್ಕೆ ಫಸ್ಟ್ ಜ್ಞಾನ ಬರಬೇಕು. ಜ್ಞಾನ ಎಷ್ಟಿದೆ ಅಂತ ಗೊತ್ತಾಗ್ಲಿಕ್ಕೆ ನಾವು GCS ಮೂಲಕ ಮೆಜರ್ ಮಾಡ್ತೀವಿ.